ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಹಾಗೂ ಹೆಲ್ತಿಯಾಗಿ ಇರುವಂತಹ ಸಬ್ಬಸಿಗೆ ಸೊಪ್ಪಿನ ಬಜ್ಜಿನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮಕ್ಕಳು ಸಹ ಮನೇಲಿ ತುಂಬ ಇಷ್ಟಪಟ್ಟು ತಿನ್ನುವಂತಹ ಇದೊಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳು ಏನಾದರೂ ಕೇಳ್ತಾರೆ, ಆಗ ನಾವು ತುಂಬ ಸಿಂಪಲ್ಲಾಗಿ ಮಕ್ಕಳಿಗೂ ಸಹ ಇದನ್ನು ಮಾಡಿಕೊಡ್ಬೋದು. ಯಾವ ರೀತಿಯಾಗಿ ನಾನು ಸಬ್ಬಸಿಗೆ ಸೊಪ್ಪಿನ ಬಜ್ಜಿನ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಇಲ್ಲಿ 1 ಬೌಲಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಸಬ್ಬಸಿಗೆ ಸೊಪ್ಪು, ಜೊತೆಗೆ 1 ಬೌಲ್ ಆಗೋಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಹಾಗೆ ಅರ್ಧ ಕಪ್ ಆಗೋಷ್ಟು ಕರಿಬೇವು, ಜೊತೆಗೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಒಂದು 5 ಹಸಿಮೆಣಸಿನಕಾಯಿ, 1 ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಜೊತೆಗೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ವಾನನ್ನು ತೊಗೊಂಡಿದ್ದೀನಿ. ಓಂಕಾಳು ಅಂತಲೂ ಕರೀತಾರೆ. ಜೊತೆಗೆ ನಾನಿಲ್ಲಿ ತುಂಬ ಟೇಸ್ಟಿಯಾಗಿ ಇರಬೇಕಲ್ವ, ಸೊ ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು. ಯಾಕೆಂದರೆ ಕರಿಬೇವು ಹಾಕಿರ್ತೀವಿ, ಉಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಸಬ್ಬಸಿಗೆ ಸೊಪ್ಪು, ಅಜ್ವಾನ್ ಕಾಳು ಇವನ್ನೆಲ್ಲ ತುಂಬ ಚೆನ್ನಾಗಿ ನೀರು ಹಾಕದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿನೂ ಸಹ ಚಿಕ್ಕದಾಗಿ ಕಟ್ ಮಾಡಿರ್ತೀವಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಅದನ್ನು ಚೆನ್ನಾಗಿ ಖಾರ ಉಪ್ಪು ಹತ್ತಬೇಕಲ್ಲ, ಸೊ ಅದಕ್ಕೋಸ್ಕರ ಚೆನ್ನಾಗಿ ಮೊದಲೇದಾಗಿ ಹಿಟ್ಟನ್ನು ಆ್ಯಡ್ ಮಾಡೋದಕ್ಕಿಂತ ಮುಂಚೆನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇನ್ನು ಒಂದು 1/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸಹ ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ 1/4 ಕಪ್ಪಿಗಿಂತ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಜೊತೆಗೆ ಚಿಟಿಕೆಯಷ್ಟು ಅಡುಗೆ ಸೋಡಾನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಈಗೂ ಸಹ ಸ್ವಲ್ಪನೂ ಸಹ ನೀರು ಹಾಕದೆ, ಈರುಳ್ಳಿಲಿ ನೀರು ಬಿಟ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದ ನೀರು ಹಾಕದೆ ಹೀಗೆ ಒಣಗೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೋತಿದ್ದೀನೋ, ಸೊ ನೀವು ಅದೇ ಮೆಥಡಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಗರಿಗರಿಯಾಗಿ ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಈ ಒಂದು ಬಜ್ಜಿ, ಸಬ್ಬಸಿಗೆ ಸೊಪ್ಪಿನ ಬಜ್ಜಿ ಚೆನ್ನಾಗಿ ಬಂದುಬಿಡುತ್ತೆ. ಯೂಶಲಿ ತುಂಬ ಥರ ವೆರೈಟೀಸಲ್ಲಿ ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು ಮಾಡ್ಬೋದು, ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಪಡ್ಡು ಮಾಡ್ಬೋದು, ಜೊತೆಗೆ ತಾಲಿಪಟ್ಟು ಮಾಡ್ಬೋದು, ಹೀಗೆ ಪಡ್ಡನ್ನು ಸಹ ಮಾಡ್ಬೋದು. ನೋಡಿದ್ರಲ್ಲ, ಈಗ ಆದಮೇಲೆ ಇದನ್ನು ಸ್ವಲ್ಪ ಸ್ವಲ್ಪವೇ ನೀರು ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಹೀಗೆ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ನಾವು ಚೆನ್ನಾಗಿ ಈ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನಾನೀಗ ನೋಡಿದ್ರಲ್ಲ, ಯಾವ ಶೇಪಲ್ಲಾದರೂ ನೀವು ಬಜ್ಜಿನ ಕರಿಬೋದು. ಈ ಹದಕ್ಕೆ ನೀವು ಚೆನ್ನಾಗಿ ತುಂಬ ನೀರು ಹಾಕಬಾರ್ದು. ತುಂಬ ನೀರಾದರೆ ಬಜ್ಜಿ ಚೆನ್ನಾಗಿ ಬರಲ್ಲ. ಅದೇ ರೀತಿ ತುಂಬ ಗಟ್ಟಿಗೆ ಕಲಸಿದ್ರೂ ಸಹ ನೀರು ಚೆನ್ನಾಗಿ ಬರಲ್ಲ. ಜೊತೆಗೆ ಈ ಹದದ ಕಲಸಿದ ನಂತರ ಸ್ವಲ್ಪ ಕಾದಿರುವಂತಹ ಅಡುಗೆಗೆ ಬಳಸುವಂತಹ ಎಣ್ಣೆನ ಒಂದು 2 ಸ್ಪೂನ್ ಅಥವಾ ಸೌಟು ಅಷ್ಟು ನೀವು ಎಣ್ಣೆನ ಹಾಕ್ಕೋಬೇಕು. ಆಗ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ನಾನು ಯೂಶಲಿ ಯಾವುದೇ ಬಜ್ಜಿ ಮಾಡಿದ್ರು, ಬಾಳೆಕಾಯಿ ಬಜ್ಜಿ ಇರ್ಬೋದು ಅಥವಾ ಈರುಳ್ಳಿ ಬಜ್ಜಿ ಇರ್ಬೋದು, ಯಾವುದೇ ಹಿಟ್ಟು ರೆಡಿ ಮಾಡಬೇಕಾದ್ರೆ ಹೀಗೆ ಕಾದಿರುವಂತಹ ಅಡುಗೆ ಎಣ್ಣೆನ ಸ್ವಲ್ಪ ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಆಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ಯಾವ ಹದದಲ್ಲಿ ನಾನು ಹಿಟ್ಟು ಕಲಸಿದ್ದೀನಿ ಅನ್ನೋದನ್ನು. ಫೈನಲಿ ಹಿಟ್ಟಿನ ಒಂದು ಬ್ಯಾಟರ್ ರೆಡಿ ಆಗೋಗಿದೆ. ಈಗ ನಾನು ಒಂದು 5 to 10 ಮಿನಿಟ್ಸ್ನ ಇದನ್ನು ಹಾಗೆ ಬಿಟ್ಬಿಡ್ತೀನಿ. ನಂತರ 5 to 10 ಮಿನಿಟ್ಸ್ ಆದಮೇಲೆ ಕರಿಯೋಕ್ಕೆ ರೆಡಿ ಮಾಡ್ಕೊಬಿಡೋಣ. ಫೈನಲಿ ಹಿಟ್ಟು ಸಾಫ್ಟಾಗಿ ರೆಡಿಯಾಗಿದೆ. ನೋಡ್ತಾ ಇದ್ದೀರಾ, ಚೆನ್ನಾಗಿ ಹಿಟ್ಟು ನೆಂದಿದೆ. ನಾನಿವಾಗ ಕಾದಿರುವಂತಹ ಒಂದು ಎಣ್ಣೆಗೆ ನೀವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಬಿಡ್ತಾ ಹೋಗಬೇಕು. ಯೂಶಲಿ ಬಜ್ಜಿನ ಇದೇ ಥರ ಬಿಡ್ತಾರೆ. ಕಡಲೆ ಇರುತ್ತಲ್ಲ, ಕಡಲೆಬೇಳೆ ಬೋಂಡ ಅಥವಾ ಉದ್ದಿನಬೇಳೆ ಬೋಂಡನ ನಾವು ಅಗ್ಲಕ್ಕೆ ತುಂಬ ಅಂದರೆ ಚಿಕ್ಕ ನಿಪ್ಪಟ್ಟು ಬರುತ್ತಲ್ಲ, ಆ ಶೇಪಲ್ಲಿ ಬಿಡ್ತೀವಿ. ಬಟ್ ಇದನ್ನು ಮಾತ್ರ ಈರುಳ್ಳಿ ಬಜ್ಜಿ, ಸಬ್ಬಸಿಗೆ ಸೊಪ್ಪಿನ ಬಜ್ಜಿನ ಹೀಗೆ ಚಿಕ್ಕದಾಗಿ ಬಿಡ್ತಾ ಹೋದರೆ ತುಂಬ ಚೆನ್ನಾಗಿ ಒಳಗೂ ಸಹ ಚೆನ್ನಾಗಿ ಬೇಯುತ್ತೆ. ತುಂಬ ದಪ್ಪ ಮಾಡಬಾರ್ದು. ಯೂಶಲಿ ಒಳಗೆ ಹಿಟ್ಟಿಡ್ತಾರೆ, ಹಾಗೆ ಇರುತ್ತೆ. ಸೊ ಆ ಥರ ಇರಬಾರ್ದು ಅಂದಾಗ ನಾವು ಈ ಥರ ತುಂಬ ಚಿಕ್ಕದಾಗಿ ಒಂದು ಮೀಡಿಯಮ್
ಸೈಜಲ್ಲಿ ನಾವು ಕಾದಿರುವಂತಹ ಎಣ್ಣೆಗೆ ಬಿಡಬೇಕು. ಎಣ್ಣೆ ಕಾದ ನಂತರ ಈ ಒಂದು ಬಜ್ಜಿಗಳನ್ನು ಹಿಟ್ಟನ್ನು ಬಿಟ್ಟ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇವನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕೆಂದರೆ ಜಾಸ್ತಿ ಉರಿ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನೀಗ ತುಂಬ ಸಿಂಪಲ್ಲಾಗಿ ನೋಡಿದ್ರಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇವನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸಂಜೆ ಸ್ನ್ಯಾಕ್ಸ್ಗೆ ಅಥವಾ ಏನಾದರೂ ತಿಳಿ ಸಾಂಬಾರಿಗೂ ಸಹ ನೆಂಚ್ಕೊಳ್ಳೋಕ್ಕೂ ಸಹ ನಾವು ಈ ಥರ ಬಜ್ಜಿಗಳನ್ನು ರೆಡಿ ಮಾಡ್ಕೋಬೋದು. ಇದು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಸಬ್ಬಸಿಗೆ ಸೊಪ್ಪಿನ ಬೆನಿಫಿಟ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ತುಂಬ ಯೂಸ್ಫುಲ್ ಹೆಲ್ತಿಗೆ. ಸೊ ನೋಡಿದ್ರಲ್ಲ ಸಾಫ್ಟಾಗಿ ಚೆನ್ನಾಗಿ ಗರಿಗರಿಯಾಗಿ ಚೆನ್ನಾಗಿ ಬೆಂದಿದೆ. ಸಿಂಪಲ್ಲಾಗಿ ನಾವು ಮನೇಲೇ ಮಾಡ್ಕೋಬೋದು. ಯೂಶ್ವಲಿ ಸಂಜೆ ಆದರೆ ಮಕ್ಕಳು ಪಿಜ್ಜಾ ಬರ್ಗರ್ ಅಂತಾರೆ ಅಥವಾ ಚಾಟ್ಸ್ಗಳನ್ನು ಇಷ್ಟಪಡ್ತಾರೆ. ಗೋಬಿ ಮಂಚೂರಿ ಅಥವಾ ಈ ಥರ ಮಸಾಲೆ ಪುರಿ, ಗೋಲ್ಗಪ್ಪ ಅಂತ ಎಲ್ಲ ಇಷ್ಟಪಡ್ತಾರೆ. ಸೊ ಅದನ್ನೆಲ್ಲ ಸ್ಕಿಪ್ ಮಾಡಬೇಕು ಅಂದಾಗ ನಾವು ಮನೇಲಿ ಮಕ್ಕಳಿಗೆ ಇಷ್ಟವಾಗುವಂತಹ ಟೇಸ್ಟಿಯಾಗಿರುವಂತಹ ಈ ಥರ ಬಜ್ಜಿಗಳನ್ನು ಸಹ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಯೂಶ್ವಲಿ ಖಾರ ಹೆಚ್ಚಾಗಿ ಕೊಡಬಾರ್ದು ಅಂತಾರೆ, ಅಂದರೆ ಹಸಿಮೆಣಸಿಕಾಯಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ. ಸೊ ನಾನು ಅದಕ್ಕೋಸ್ಕರ ತುಂಬ ಚಿಕ್ಕದಾಗಿ ಒಂದು 2-3 ಹಸಿಮೆಣಸಿಕಾಯಿನ ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ಲ ಈ ಥರ ಚಿಕ್ಕದಾಗಿ ನಾವು ಸಬ್ಬಸಿಗೆ ಸೊಪ್ಪು ಬಿಡ್ತಾ ಹೋಗಬೇಕು. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ. ಯಾಕೆಂದರೆ ಅಷ್ಟು ಸಾಫ್ಟಾಗಿ ಗರಿಗರಿಯಾಗಿ ಸಬ್ಬಸಿಗೆ ಸೊಪ್ಪಿನ ಬಜ್ಜಿ ಬರ್ತಾ ಇದೆ. ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ಅಜ್ವಾನ್ ಮತ್ತು ಜೀರಿಗೆ ಹೆಲ್ತಿಗೂ ಸಹ ತುಂಬ ಒಳ್ಳೆಯದು. ಡೈಜೆಷನ್ಗೆ ತುಂಬ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮನೇಲಿ ಸಹ ಮಕ್ಕಳಿಗೆ ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ತುಂಬ ಸಾಫ್ಟಾಗಿ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬಜ್ಜಿ ಬರ್ತಾಯಿದೆ. ತುಂಬ ಹದವಾಗಿ ಎಲ್ಲ ರೀತಿಯಾದ ನಾವು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದಾಗ ಮಾತ್ರ ಈ ಥರ ತುಂಬ ಸಿಂಪಲ್ ಟೇಸ್ಟಿಯಾಗಿ ಬಜ್ಜಿ ರೆಡಿ ಆಗ್ಬೋದು. ನೋಡ್ತಾ ಇದ್ದೀರಲ್ಲ, ಇದೇ ರೀತಿಯಾಗಿ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ಬೇಗ ನಾನು ನಿಮ್ಮ ಜೊತೆಗೆ ಹಲವು ವಿಡಿಯೋಗಳನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಿಮಗೆ ಯಾವ ರೆಸಿಪಿ ಬೇಕು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಆ ಒಂದು ರೆಸಿಪಿಯನ್ನು ನಿಮಗೋಸ್ಕರ ಮಾಡಿ ಯಾವ ರೀತಿಯಾಗಿ ಮಾಡೋದು ಅಂತಲೂ ತಿಳಿಸ್ಕೊಡ್ತೀನಿ. ಮತ್ತೆ ಸಿಗೋಣ. ಧನ್ಯವಾದಗಳು.